ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುಡ್ ಮಾರ್ನಿಂಗ್ ಮಾವ. ಕಾಫಿ ತಗೊಳ್ಳಿ. ಇದೇನಿದು, ಇವಳು ಮಾವ ಅಂತ ಕರೀತಿದ್ದಾಳೆ. ಇಷ್ಟೊತ್ತಿಗೆ ಎಲ್ಲ ಉಲ್ಟಾ ಆಗ್ಬೇಕಿತ್ತಲ್ವಾ? ಮಾವ ಏನ್ ಯೋಚನೆ ಮಾಡ್ತಿದ್ದೀರಾ? ಗುಡ್ ಮಾರ್ನಿಂಗ್ ಅಂದೆ. ಗುಡ್ ಮಾರ್ನಿಂಗ್. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಸುಮಾ. ಸುಮಾ, ಇದು ಯಾರ ಮನೆ? ಇದೇನ್ ಮಾವ ಹೀಗೆ ಕೇಳ್ತಿದ್ದೀರಾ? ನಮ್ಮ ಮನೆ ಅಲ್ವಾ? ಯಾಕೆ ಮಾವ? ಸುಮ್ಮನೆ ಕೇಳಿದೆ. ಹೌದು, ಏನು ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ನಮ್ಮ ಮನೇಲಿ ಇಷ್ಟು ಬೇಗ ಎದ್ದ ಅಭ್ಯಾಸ ಮಾವ, ಅದಕ್ಕೆ. ಮೆಸ್ಸಿಟ್ಟಿದ್ದೀರಾ ಅಂದಮೇಲೆ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡಲೇಬೇಕು. ಸುಮಾ, ಇಲ್ಲಿ ಕೆಲಸ ಮಾಡೋಕೆ ಅಂತಾನೆ 3 ಜನ ಬರ್ತಾರೆ. ನೀ ಮತ್ತೆ ಕಾಫಿ ಕೊಟ್ಟಿಯಾ? ಇಲ್ಲ ಮಾವ, ಇವಾಗ ಹೋಗಿ ಕೊಡ್ತೀನಿ. ಮೊದಲು ನಿಮಗೆ ತಂದೆ. ಪರವಾಗಿಲ್ವೇ, ಮಾವನ ಮೇಲೆ ಅಭಿಮಾನ ಜಾಸ್ತಿನೇ ಇದೆ. ಮಾವ ಅಂದ್ರೆ ತಂದೆ ಸಮಾನ ಅಲ್ವಾ? ಹೌದು. ಸಚಿನ್ ಏನು ಮಾಡ್ತಾ ಇದ್ದಾನೆ? ಇನ್ನೂ ಎದ್ದಿಲ್ವಾ? ಇಲ್ಲ ಮಾವ, ಇವಾಗ ಹೋಗಿ ಎಬ್ಬಿಸ್ತೀನಿ. ಅದರ ಅವಶ್ಯಕತೆ ಏನಿಲ್ಲ ಬಿಡು. ನೀನು ಎಬ್ಬಿಸ್ದೇ ಹೋದ್ರೂ ಅವನೇ ಎದ್ದೇಳ್ತಾನೆ. ಯಾಕಮ್ಮ ಹಾಗೆ ನೋಡ್ತಾ ಇದೆಯಾ? ನಾನು ಹೇಳಿದ್ದು ಅರ್ಥ ಆಗಲಿಲ್ವಾ? ಬಿಡಿಸಿ ಹೇಳ್ತೀನಿ, ಕೇಳಿಸ್ಕೊ. ಅವನು ನಿನ್ನ ಪ್ರೀತಿಯಲ್ಲಿ ಪೂರ್ತಿಯಾಗಿ ಬಿದ್ದೋಗಿದ್ದ. ಆ ಗುಂಗಿಂದ ಎದ್ದೇಳ್ತಾನೆ ಅಂತ ಹೇಳಿದೆ. ಅಲ್ಲಮ್ಮ, ಇಷ್ಟೆಲ್ಲ ಮಾತು ಅರ್ಥ ಆಗುತ್ತೆ. ನಾನು ಈಗ ಹೇಳಿದ್ದು ನಿಂಗೆ ಅರ್ಥ ಆಗಲಿಲ್ವಾ? ಮಾವ ಏನ್ ಹೇಳ್ತಿದ್ದೀರಾ? ಇನ್ನೊಂದು ಸಲ ಮಾವ ಅಂದ್ರೆ ಬಿಸಿ ಕಾಫಿನ ನಿನ್ನ ಮುಖದ ಮೇಲೆ ಚೆಲ್ಬಿಡ್ತೀನಿ. ಬೀದಿ ಬಿಕಾರಿಗೆಲ್ಲ ಮಾವನ್ ಸ್ಥಾನ ಕೊಡೋದಿಲ್ಲ ನಾನು. ಏನ್ ಹಾಗೆ ನೋಡ್ತಾ ಇದೀಯಾ? ಬಿಕಾರಿನ ಬಿಕಾರಿ ಅಂತ ತಾನೇ ಹೇಳ್ಬೇಕು. ನೀನ್ ಈ ಮನೆ ಹೊಸಲ್ ತುಳಿಯಲ್ಲ ಅಂತ ಹೇಳಿ ನೀನ್ ಮಾತು ಮುಡ್ದಿರ್ಬೋದು, ಆದ್ರೆ ನಾನ್ ನನ್ನ ಮಾತನ್ನ ಮುರಿಯಲ್ಲ. ನೀನ್ ಯಾವತ್ತಿದ್ರು ನನ್ನ ಶತ್ರುನೇ. ಎಷ್ಟೇ ಪ್ರಯತ್ನ ಪಟ್ಟರು ಮದುವೆ ನಿಲ್ಸಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಜಾತಕ ನೆಪ ಮಾಡ್ಕೊಂಡು ಮನೆಯಿಂದ ಆಚೆ ಕಳ್ಸೋಣ ಅಂದ್ರೆ ಮತ್ತೆ ಬಂದು ಒಕ್ಕರ್ಸ್ಕೊಂಡಿದ್ಯಾ? ಲುಕ್, ನೀನ್ ಯಾವತ್ತೂ ಈ ಕೇಶವ ಸೊಸೆ ಆಗಕ್ಕಾಗಲ್ಲ. ನೀನಾಗಿ ನೀನೇ ನನ್ನ ಮಗನ್ ಬಿಟ್ಟೋದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ನಿನಗೆ ಓಡಿಸ್ಬೇಕಾಗತ್ತೆ. ಹಾಗಾದ್ರೆ ನೀವು ಇಷ್ಟು ದಿನ ಆಡಿದ್ದು ನಾಟಕ. ಮುಳ್ಳಿಂದ ಮುಳ್ಳನ್ನು ತೆಗೆಯೋ ಹಾಗೆ ಮಗನ್ ದಾರಿಲೇ ಹೋಗಿ ಮಗನನ್ನ ದಾರಿಗೆ ತಗೊಂಬರೋದಕ್ಕೆ ಆಡಿದ ನಾಟಕ. ನೀವಿಂತ ಚೀಪ್ ಮನುಷ್ಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಈಗ್ಲೇ ಹೋಗಿ ಸಚಿನ್ಗೆ ನೀವ್ ಯಾರು ಅಂತ ಹೇಳ್ತೀನಿ. ಹೇಳು. ನೀನ್ ಹೇಳಿದ ತಕ್ಷಣ ನಿನ್ ಮಾತನ್ನ ನಂಬೋದಕ್ಕೆ ಅವನೇನ್ ದಡ್ಡ ಅಲ್ಲ. ನಾನು ಹೇಳಿದ್ರೆ ಸಚಿನ್ ಖಂಡಿತವಾಗ್ಲೂ ನಂಬ್ತಾನೆ. ಹಸು ವೇಷ ಹಾಕೊಂಡು ನರಿ ಕೆಲಸ ಮಾಡ್ತಿದ್ದೀರಾ ಅಂತ ಅವನಿಗೆ ಗೊತ್ತಾದ್ರೆ ಅವನೇ ನಿಮಗ್ ಬುದ್ಧಿ ಕಲಿಸ್ತಾನೆ. ನನಗ್ ಬುದ್ಧಿ ಕಲ್ಸೋದಕ್ಕೆ ಯಾರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಇನ್ಮೇಲೆ ನಿನ್ ತಾಳಕ್ಕೆ ಯಾರು ಕುಣಿಯೋದು ಇಲ್ಲ, ಕುಣಿಯೋಕ್ ನಾನು ಬಿಡೋದು ಇಲ್ಲ. ನಿನ್ನ ಈ ಮನೆಯಿಂದ ಆಚೆ ಕಳ್ಸೋದೆ ನನ್ನ ಗುರಿ.
ಯೋನಿತ್ ಸಾಹೇಬ್ರೆ, ಅಲ್ಲ ರಾಧಾ ಕಾಣಿಸ್ತಿಲ್ಲ ಅಂತಂದ್ರೆ ಯೋನರ್ಥ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ರಾಜು ಅವರೇ. ನೆನ್ನೆ ಪಾರ್ಟಿ ಆಫೀಸಲ್ಲಿ ಮೀಟಿಂಗ್ ಅಂತ ಹೇಳೋದ್ಲು, ವಾಪಸ್ ಬಂದೇ ಇಲ್ಲ. ನೀವು ಫೋನ್ ಮಾಡಿದ್ರಿ, ವಿಚಾರಿಸಿದ್ರಾ? ಫೋನ್ ಮಾಡಿದ್ದೆ, ಸ್ವಿಚ್ ಆಫ್ ಅಂತ ಬರ್ತಿದೆ. ಪಾರ್ಟಿ ಆಫೀಸ್ ಕೂಡ ಫೋನ್ ಮಾಡಿದ್ದೆ. ಅವ್ರು ನೋಡಿದ್ರೆ ನೆನ್ನೆ ರಾತ್ರಿನೇ ಅಲ್ಲಿಂದ ಹೋಟ್ಲು ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ಅವಳು ನೆನ್ನೆಯಿಂದ ಒಂದು ಫೋನು ಕೂಡ ಮಾಡಿಲ್ವಾ? ಮೀಟಿಂಗಲ್ಲಿದ್ದಾಗ ಫೋನ್ ಮಾಡಿದ್ಲು. ನಾನು ಪಾರ್ಟಿ ಆಫೀಸಿಂದ ಮೀಟಿಂಗ್ ಮುಗಿಸ್ಕೊಂಡು ಬರೋದು ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದ್ಲು. ನಾನು ನನ್ನ ಪಾಡಿಗೆ ಹೋಗಿ ನಿದ್ದೆ ಮಾಡಿದೆ. ಬೆಳಗ್ಗೆ ಎದ್ದು ನೋಡ್ತೀನಿ, ಕಾರು ಇಲ್ಲ, ಅವಳು ಇಲ್ಲ. ಕಾರು ಕಾಣ್ತಿಲ್ಲ ಅಂತಂದ್ರೆ ಬೇರೆ ಎಲ್ಲಾದ್ರೂ ಹೋಗಿರ್ಬೇಕು. ಚಾನ್ಸೇ ಇಲ್ಲ. ಅವಳು ಎಲ್ಲೇ ಹೋಗೋದಿದ್ರು ನನಗೆ ಇನ್ಫಾರ್ಮ್ ಮಾಡಿನೇ ಹೋಗೋದು. ಸಾಹೇಬ್ರೆ, ಆ ಡ್ರೈವರ್ ಇದ್ನಲ್ಲ ರಾಧನ್ ಜೊತೆ, ಅವನ್ನ ವಿಚಾರಿಸ್ಬೇಕಾಗಿತ್ತು. ಅವನಿಗೂ ಫೋನ್ ಮಾಡಿ ವಿಚಾರಿಸ್ದೆ ರಾಜಿ ಅವರೇ. ನೆನ್ನೆ ಪಾರ್ಟಿ ಆಫೀಸಿಂದ ಬರಬೇಕಾದ್ರೆ ಕಾರ್ ಪಂಚರ್ ಆಯ್ತಂತೆ. ರಿಪೇರಿಗೆ ಅಂತ ಕಾರ್ ನಿಲ್ಲಿಸಿದಾಗ ಅಲ್ಲಿ ಯಾರೋ 3 ಜನ ಅಟ್ಯಾಕ್ ಮಾಡೋ ಥರ ಬಂದ್ರಂತೆ. ಅವನು ನೋಡಿದ್ರೆ ಎದ್ನೋ ಬಿದ್ನೋ ಅಂತ ಓಡೋಗಿದ್ದಾನೆ. ಅಯ್ಯಯ್ಯೋ, ಹಂಗಾರೆ ಪಕ್ಕ ರಾಧನ್ ಯಾರೋ ಕಿಡ್ನಾಪ್ ಮಾಡೋರೆ. ನನಗೂ ಅದೇ ಅನುಮಾನ. ಒಂದು ವೇಳೆ ಏನಾರು ಆ ಕಂಠಿ ಮತ್ತೆ ಸಹನಾ ಈ ಕೆಲಸ ಮಾಡಿರ್ಬೋದಾ? ಇಲ್ಲ, ಅವರು ಆ ಸ್ನೇಹ ಬದುಕ್ತಾಳ ಸಾಯ್ತಾಳ ಅನ್ನೋ ಆತಂಕದಲ್ಲ ಅವ್ರೆ. ಅವ್ರು ರಾಧನ್ ಇಟ್ಕೊಂಡು ಏನ್ ಮಾಡ್ತಾರೆ ಹೇಳಿ? ಸ್ನೇಹನ್ ವಿರುದ್ಧ ರಾಧಾ ಎಲೆಕ್ಷನ್ಗೆ ನಿಂತಿದ್ದಾಳೆ. ಆ ಕಾರಣಕ್ಕೆ ಏನಾದರೂ ಈ ಕೆಲಸ ಮಾಡಿರ್ಬೋದಲ್ವಾ? ನಾನು ಯಾವುದಕ್ಕೂ ಪೊಲೀಸ್ಗೊಂದ್ಸಲಿ ಕಂಪ್ಲೇಂಟ್ ಕೊಡ್ತೀನಿ. ಅಯ್ಯೋಯ್ಯೋ, ಬೇಡ ಅಂತ ಕೆಲಸ ಮಾತ್ರ ಮಾಡಬೇಡಿ. ಮೊದಲೇ ಈ ಎಲೆಕ್ಷನ್ ಪ್ರಚಾರ ಶುರು ಆಗ್ತೈತೆ. ಇಂಥ ಟೈಮಲ್ಲಿ ಅಭ್ಯರ್ಥಿ ಇಲ್ಲ ಅಂತಂದ್ರೆ ಅದು ಆ ಸ್ನೇಹಂಗೆ ಪ್ಲಸ್ ಆಯ್ತದೆ. ಮತ್ತೆ ಈಗ ಏನು ಮಾಡೋದು? ರಾಧನ್ ಎಲ್ಲಿ ಅಂತ ಹುಡ್ಕೋದು? ಇದನ್ನ ಯಾರೋ ಬೇಕು ಅಂತಾನೆ ಪ್ಲಾನ್ ಮಾಡೋರೆ. ನಂಗೆ ಹೊಸಿ ಟೈಮ್ ಕೊಡಿ, ನಾನು ಅದು ಯಾರು ಮಾಡಿರೋದು ಅಂತ ಕಂಡುಹಿಡಿತೀನಿ. ಏನಾದರೂ ಮಾಡಿ ರಾಜು ಅವರೇ, ಪ್ಲೀಸ್. ರಾಧಾ ಸೇಫ್ ಆಗಿ ಮನೆಗೆ ಬಂದರೆ ಸಾಕು. ಅಲ್ಲ, ಈ ರಾಧನ್ನ ಯಾರು ಕಿಡ್ನಾಪ್ ಮಾಡಿರ್ಬೋದು?